ಇವತ್ತು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಕಲಾಸಿಪಾಳ್ಯದ ಖಾಸಗಿ ಮತ್ತು BMTCಯ ಬಸ್ ನಿಲ್ದಾಣದ ಮಧ್ಯದಲ್ಲಿರುವಂತಹ ಶೌಚಾಲಯದಲ್ಲಿ ಈಗಾಗಲೇ ಕೂಡ ಸ್ಫೋಟಕಗಳು ಪತ್ತೆಯಾಗಿರುವಂಥದ್ದು. ಸದ್ಯ ನಾನೀಗ ಶೌಚಾಲಯದ ಮುಂಭಾಗದಲ್ಲಿದ್ದೀನಿ. ಈ ಒಂದು ಶೌಚಾಲಯ ಏನಿದೆ ಕಲಾಸಿಪಾಳ್ಯದ BMTC ಮತ್ತು ಖಾಸಗಿ ಬಸ್ ನಿಲ್ದಾಣದ ಮಧ್ಯಭಾಗದಲ್ಲಿರುವಂಥದ್ದು. ಈ ಒಂದು ಶೌಚಾಲಯದಲ್ಲಿ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಒಂದು ಚೀಲವನ್ನು ತೆಗೆದುಕೊಂಡು ಬಂದಿದ್ದಾನೆ. ಆದರೆ ಆ ಸಂದರ್ಭದಲ್ಲಿ ಈ ಶೌಚಾಲಯದ ಸಿಬ್ಬಂದಿಗಳು ಯಾರು ಕೂಡ ಇರಲಿಲ್ವಂತೆ. ಹೊರಭಾಗದಲ್ಲಿ ಏನೋ ಕ್ಲೀನಿಂಗ್ ಕೆಲಸ ಮಾಡ್ತಿದ್ವಿ ಅನ್ನೋಂಥ ಒಂದು ಮಾಹಿತಿಯನ್ನು ನೀಡಿದ್ರು. ಈ ಟೇಬಲ್ ಏನಿದೆ, ನಾನು ಈಗ ಟೇಬಲ್ ತೋರಿಸ್ತಿದ್ದೀನಲ್ಲ, ಈ ಟೇಬಲ್ನ ಮೇಲ್ಗಡೆಗೆ ದೊಡ್ಡದಾದಂಥ ಚೀಲವನ್ನು ಇಟ್ಟು ಹೋಗಿದ್ದಾರೆ. ಹಲವು ಗಂಟೆಗಳವರೆಗೂ ಯಾರು ಕೂಡ ಆ ಚೀಲವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬಂದಿರಲಿಲ್ಲ. ಆ ನಿಟ್ಟಿನಲ್ಲಿ ಇಲ್ಲಿರುವಂಥ ಸಿಬ್ಬಂದಿ BMTCಯ ಸೆಕ್ಯೂರಿಟಿಗೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಯಾರೋ ಒಂದು ಚೀಲವನ್ನು ಬಿಟ್ಟೋಗಿದ್ದಾರೆ ಅನ್ನೋವಂಥದ್ದನ್ನು. ಆ ಚೀಲದ ಬಗ್ಗೆ ಮಾಹಿತಿ ನೀಡ್ತಿದ್ದಂತೆ BMTCಯ ಸೆಕ್ಯೂರಿಟಿ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಂಥ ಹಿನ್ನೆಲೆಯಲ್ಲಿ DCP ಗಿರೀಶ್ ಅವರು ಸೇರಿದಂತೆ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಡಾಗ್ ಸ್ಕ್ವಾಡ್ ಕೂಡ ಸ್ಥಳಕ್ಕೆ ಬಂದಿತ್ತು. ಸ್ಥಳಕ್ಕೆ ಬಂದು ಇಂಚಿಂಚನ್ನು ಕೂಡ ಈಗಾಗಲೇ ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು, ಪರಿಶೀಲನೆಯನ್ನು ಮಾಡ್ತಿರುವಂಥದ್ದು. ಅಂದರೆ ನಾನೀಗೇನು ಶೌಚಾಲಯ ತೋರಿಸ್ತಿದ್ದೇನಲ್ವ, ಈ ಶೌಚಾಲಯದ ಹೊರಭಾಗದಲ್ಲಿರುವಂಥ, ಅಂದರೆ ಈ ಬ್ಯಾಗ್ ಇಲ್ಲೇನಿದೆ ಅಲ್ವಾ, ಇಲ್ಲಿ ನೋಡಿ, ಇಷ್ಟು ದೊಡ್ಡದಾದಂಥ ಈ ಬ್ಯಾಗ್, ಈ ಟೇಬಲ್ ಇದೆ ಅಲ್ವಾ, ಈ ಟೇಬಲ್ ಮೇಲೆ ಇದೇ ತರಹದ, ಇಲ್ಲೇನು ಒಂದು ಸಣ್ಣದಾದಂಥ ಚೀಲ ಇದೆ, ಇದೇ ತರಹದ ಒಂದು ಪ್ಲಾಸ್ಟಿಕ್ ದೊಡ್ಡದಾದಂಥ ಚೀಲದಲ್ಲಿ ಸ್ಫೋಟಕಗಳನ್ನು ತುಂಬ್ಕೊಂಡ್ಬಂದಿದ್ದಾನೆ. ಆದರೆ ಆತ ಯಾಕೆ ತಗೊಂಡ್ಬಂದಿದ್ದ, ಏನಕ್ಕೆ ತಗೊಂಡ್ಬಂದಿದ್ದ ಅನ್ನೋದು ಇನ್ನೂ ಕೂಡ ಪೊಲೀಸರು ಪತ್ತೆಯನ್ನು ಮಾಡ್ತಿರುವಂಥದ್ದು. ಇಲ್ಲಿ ಈ ಒಂದು ಟೇಬಲ್ನ ಮೇಲೆ ಆ ಒಂದು ಚೀಲವನ್ನು ಇಟ್ಟು ತುಂಬ ಗಂಟೆಗಳ ಕಾಲ ಇಟ್ಟೋಗಿದ್ರು. ಆ ಕಾರಣಕ್ಕಾಗಿ ಆ ಒಂದು ಮಾಹಿತಿಯನ್ನು BMTC ಸೆಕ್ಯೂರಿಟಿ ಕೊಡ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಶೌಚಾಲಯದ ಸಿಬ್ಬಂದಿ ಕೂಡ ನನ್ನ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ये कितना बजे को मिला था, आप कहाँ थे? मैं आया था, मैं दूसरे साइड पे काम करता, बाजू वाले पे, उधर भी एक बाथरूम है, तो आया उधर से, तो इधर देखा बैग इधर पड़ा है। फिर ये लोग कंप्लेन किया सिक्योरिटी वाले को, वो लोग आया तो फिर इधर चेक किए, वो 9 से 10 के बीच की बात। वो बैग कितना साइज था, बड़ा और छोटा? ये साइज का कवर था वो बैग, पैसा पकड़ने वाला। आपने देखा था वो बैग को, क्या था अंदर, कैसा था वो बैग? वो साहब लोग इधर पलटी किया ना, वो पैकेट निकला इतना लंबा लंबा, इधर ज़्यादा पैकेट था, और कुछ वो वायर के जैसा था उसमें। वो बस रिपेयरिंग करते उसको क्या बोलते हैं, वो बस बनाता मिस्त्री, और बस वाला जो BMTC का मिस्त्री, वो लोग भी था। सबके सामने में चेक किया, बाद में वही लोग कंप्लेन किया पुलिस को। वो बैग कौन लेके आया, लेडीज और जेंट्स, वो पता चल गया? वही पब्लिक चालू मॉर्निंग में ज़्यादा आते हैं, बाथरूम करने वाले मॉर्निंग में ज़्यादा रहते, वो भीड़ पे मालूम नहीं पड़ता। और क्लीनिंग चालू था वो टाइम पे, और सिक्योरिटी वाले फोटो लेते हैं क्लीनिंग कराने का, तो फोटो भी चालू था। अब कौन रख के गया वही नहीं देखा हम लोग, मालूम नहीं पड़ा। आपको हाँ, मैं नहीं था, मैं 10 मिनट बाद आया था। उधर वाले बाथरूम पे मैं काम करता, उधर भाई बैठा था, अभी सोया हुआ है वो बैठा था। तो मैं आया तो देखा, फिर ऐसा ऐसा लफड़ा चला। बाद में वो बैग के बारे में किसको इन्फॉर्म किया था आपका भाई? सिक्योरिटी वाले इधर ही थे ऑलरेडी, वो फोटो बना रहे थे, और सिक्योरिटी वाले को वापस उधर फोटो लिए, तो फिर हम लोग बुलाया, उधर से बुलाया, तो आके वो चेक किए, तो देखे तो बोले कि तो विस्फोटक सामान है, तो फिर वो लोग पुलिस को इन्फॉर्मेशन करके वो बुलाए, वो लोग लेके गया। स्फोटक मिला था ना, आपको कैसा लग रहा है देखकर? देखा नहीं है कभी, तो अभी कैसा बता सकते हो किस चीज का था, क्या था। वो लोग देखे तो बोले कि ये विस्फोटक सामान है, तो फिर वो लोग दिए पुलिस को, पुलिस अपना है। कितना घंटे के बाद में पुलिस लोग आए थे? वो कितना देर हो गए उधर, 2 घंटे के लगभग में सब पुलिस लोग इधर आना जाना चालू हो गया वो लोग का। बाकी ये थैली तो उसी थैली, आपको बाइक कहाँ है, पुलिस लेके गया क्या उसको? नहीं सोया हुआ है वो, मॉर्निंग में बैठा था ना, तो अभी वो रेस्ट में, अभी वो आएगा 1 घंटे के बाद तो बैठेगा। ಅಂದರೆ ಇವಿಷ್ಟು ಕೂಡ ಇಲ್ಲಿರುವಂತಹ ಶೌಚಾಲಯದ ಸಿಬ್ಬಂದಿಗಳು ಹೇಳ್ತಾ ಇರುವಂತಹ ಮಾತು. ಅಂದರೆ ಇಲ್ಲಿ ಸ್ಫೋಟಕಗಳನ್ನು ಸ್ಫೋಟಕಗಳನ್ನು ತಂದು ಇಟ್ಟೋಗಿದ್ರು, ಯಾರು ತಗೊಂಬಂದಿದ್ರು, ಹೆಣ್ಮಗಳ ಗಂಡು ಮಗನ, ಇದು ಯಾವುದು ಕೂಡ ಮಾಹಿತಿ ಇಲ್ಲ. ಆದರೆ ತುಂಬ ದೊಡ್ಡದಾದಂತಹ ಬ್ಯಾಗ್ನಲ್ಲಿ ಈ ಸ್ಫೋಟಕಗಳನ್ನು ಇಟ್ಟಿದ್ರು. ನಮ್ಮ ಸೋದರ ನೋಡಿ BMTCಯ ಸೆಕ್ಯೂರಿಟಿಗಳಿಗೆ ಮಾಹಿತಿಯನ್ನು ಕೊಟ್ಟರು. BMTC ಸೆಕ್ಯೂರಿಟಿಗಳು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರು. ನಂತರ ಪೊಲೀಸರು ಬಂದು ಆ ಸ್ಫೋಟಕಗಳನ್ನು ಈಗಾಗಲೇ ಕೂಡ ತೆಗೆದುಕೊಂಡೋಗಿದ್ದಾರೆ ಅನ್ನೋಂಥ ಒಂದು ಮಾಹಿತಿಯನ್ನು ಈಗಾಗಲೇ ಈ ಶೌಚಾಲಯದ ಸಿಬ್ಬಂದಿ ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.